ಹೆಲೋ ಫ್ರೆಂಡ್ಸ್, ದಿಸ್ ಇಸ್ ಮೋನಿಕಾ ಕೊಡಗಿನ ಹುಡುಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಂದು ಸ್ಪೆಷಲ್ ಡೇ. ನಂದು ಇವತ್ತು ಆ್ಯನಿವರ್ಸರಿ. ಇವತ್ತಿಗೆ ನಾವು ಮದುವೆ ಆಗಿ 4 years ಕಂಪ್ಲೀಟ್ ಆಯಿತು. ಸೊ ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ಕೇಕ್ ತರಿಸಿ ನನ್ನ ಹಸ್ಬೆಂಡಿಗೆ ಸರ್ಪ್ರೈಸ್ ಕೊಟ್ಟೆ. ಕೇಕ್ನ ಕಟ್ ಮಾಡಿ ತಿಂದು ಹೋಗಿ ಮಲ್ಕೊಂಡು. ಯಾಕಂದರೆ ಇವತ್ತು ನನ್ನ ಫ್ರೆಂಡ್ಸ್ನ ನಾನು ಲಂಚಿಗೋಸ್ಕರ ನಮ್ಮ ಮನೆಗೆ ಇನ್ವೈಟ್ ಮಾಡಿದ್ದೆ. ಲಂಚಿಗೆ ನಾನು ಪ್ರಿಪೇರ್ ಮಾಡಿದ್ದು ಶೇಮಿಗೆ ಚಿಕನ್ ಪಲಾವ್, ಚಿಕನ್ ರೋಸ್ಟ್ ಮತ್ತು ಚಿಕನ್ ಕರಿ. ಅದರ ಜೊತೆ ಒಂದು ಸ್ವಲ್ಪ ಪಾಯಸ. ಚಿಕನ್ ಡ್ರೈ ರೋಸ್ಟ್ ಮಾಡೋಕ್ಕೆ ನಾನೊಂದು ಕಡಾಯಿಗೆ ಎಣ್ಣೆ, ಜೀರಿಗೆ, ಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ, ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿ ಇಟ್ಟೆ. ಅದಾದಮೇಲೆ ಅದಕ್ಕೆ ಚಿಕನ್ ಹಾಕಿ, ಚಿಕನ್ ಮೇಲ್ಗಡೆ ಸ್ವಲ್ಪ ಚಿಕನ್ ಪೌಡರ್ ಮತ್ತು ಕೂರ್ಗ್ ಮಸಾಲ, ಸ್ವಲ್ಪ ಮೆಣಸಿನ ಹುಡಿ ಮತ್ತು ಬ್ಲ್ಯಾಕ್ ವಿನಿಗರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಮುಚ್ಚಿ ಇಟ್ಟೆ. ಅದು ಬೆಂದ ಮೇಲೆ ಚೆನ್ನಾಗಿ ಎಣ್ಣೆ ಮೇಲ್ಗಡೆ ಬರುತ್ತೆ. ಅದಾದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಒಗ್ಗರಣೆ ಸೊಪ್ಪು ಹಾಕಿದೆ. ಚಿಕನ್ ಡ್ರೈ ರೋಸ್ಟ್ ರೆಡಿ. ಈಗ ಶೇಮಿಗೆ ಚಿಕನ್ ಪಲಾವ್. ಇದು ನನ್ನ ಅತ್ತೆದ ರೆಸಿಪಿ. ಇದಕ್ಕೆ ನಾನು ಒಂದು ಬಾಣಲಿಯಲ್ಲಿ ಎಣ್ಣೆ, ಜೀರಿಗೆ, ಈರುಳ್ಳಿ, ಸ್ವಲ್ಪ ಉಪ್ಪು, ಮೆಣಸಿನ ಹುಡಿ, ಅರಿಶಿನ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಸಾಫ್ಟ್ ಆಗೋಕ್ಕೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು, ಈರುಳ್ಳಿ ಸಾಫ್ಟ್ ಆದಮೇಲೆ ಅದಕ್ಕೆ ಚಿಕನ್ ಹಾಕಿ ಅದ್ರ ಮೇಲ್ಗಡೆ ಸ್ವಲ್ಪ ಚಿಕನ್ ಪೌಡರ್ ಹಾಕಿ, ಮತ್ತು ನಾವು ಎಷ್ಟು ಶೇಮಿಗೆ ತಗೊಂಡಿದ್ದೀವೋ ಅದು ಡಬಲ್ ನೀರು ಹಾಕಿ ಅದಕ್ಕೆ ಚಿಲ್ಲಿ ಹಾಕಿ ಕುದಿಲಿಕ್ಕೆ ಬಿಟ್ಟೆ. ನೀರು ಕುದಿ ಬಂದಮೇಲೆ ಅದಕ್ಕೆ ತಗೊಂಡಿರುವ ಶೇಮಿಗೆಯನ್ನು ಹಾಕಿ ಮಿಕ್ಸ್ ಮಾಡಿ 5 ನಿಮಿಷ ಮುಚ್ಚಿ ಬೇಯಲಿಕ್ಕೆ ಬಿಟ್ಟರೆ ಶೇಮಿಗೆ ಚಿಕನ್ ಪಲಾವ್ ರೆಡಿ. ಅದಾಗಿ ಮಾಡಿದ್ದು ನಾನು ಚಿಕನ್ ಕರಿ ಮಾಡೋಕ್ಕೆ ಒಂದು ಬಾಣಲಿಯಲ್ಲಿ ಎಣ್ಣೆ, ಜೀರಿಗೆ, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮ್ಯಾಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಟೊಮ್ಯಾಟೊ ಸಾಫ್ಟ್ ಆಗೋಕ್ಕೆ ಹಾಗೆ ಮುಚ್ಚಿ ಒಂದು 5 minutes ಬಿಟ್ಟೆ. ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ, ತೆಂಗಿನಕಾಯಿಯಿಂದ ಮಾಡಿರೋ ಪೇಸ್ಟನ್ನು ಹಾಕಿ ಟೊಮ್ಯಾಟೊ ಪ್ಯೂರಿ ಹಾಕಿ ಅದಕ್ಕೆ ಸ್ವಲ್ಪ ನೀರು ಮತ್ತು ಚಿಕನ್ ಪೌಡರ್ ಹಾಕಿ ಕುದಿಲಿಕ್ಕೆ ಮುಚ್ಚಿ 5 minutes ಬಿಟ್ಟೆ. ಅದು 5 minutes ಆದಮೇಲೆ ಅದಕ್ಕೆ ಚಿಕನ್ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಕೊಟ್ಟು ಚಿಕನ್ ಬೇಯಲಿಕ್ಕೆ ಮುಚ್ಚಿ ಇಟ್ಟೆ. ಚಿಕನ್ ಬೆಂದಮೇಲೆ ಅದರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಿಕನ್ ಕರಿ ರೆಡಿ. ನನ್ನ ಫ್ರೆಂಡ್ಸ್ ಬರುವಾಗ ಕೇಕ್ ತಂದಿದ್ರು. ಆದರೆ ಏನು ಮಾಡೋದು, ಕಟ್ ಮಾಡೋಕ್ಕೆ ನನ್ನ ಹಸ್ಬೆಂಡೇ ಇರಲಿಲ್ಲ. ಆದರೂ ಅದನ್ನು ಕಟ್ ಮಾಡಿ ನನ್ನ ಎಲ್ಲ ಫ್ರೆಂಡ್ಸಿಗೆ ಕೊಟ್ಟು, ನಮ್ಮ ಸರ್ ಬಂದಿದ್ದರು, ಅವರಿಗೂ ತಿನ್ನಿಸಿ ಒಂದು ಗ್ರೂಪ್ ಫೋಟೋಸ್ ಎಲ್ಲ ತೆಗೆದು ಫುಡ್ ಸರ್ವ್ ಮಾಡಿದೆ. ಎಲ್ರಿಗೂ ಫುಡ್ ತುಂಬ ಇಷ್ಟ ಆಯಿತು. ನಾವು ನಮ್ಮ ಮೀಲ್ನ ಎಂಡ್ ಮಾಡಿದ್ದು ಪಾಯಸ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ.